ಚಂದವಾಗಿ ಮಾತನಾಡಿದರೆ, ಮಧುರವಾಗಿ ಮಾತನಾಡಿದರೆ ಬಹಳ ಇಷ್ಟ ಆಗತ್ತೆ ಜನಕ್ಕೆ. ಅದೇ ಒರಟಾಗಿ ಮಾತನಾಡಿ ಯಾವುದೋ ದೊಡ್ಡ ಉಪಕಾರ ಮಾಡಿದರೂ ಕೂಡ ಇಷ್ಟ ಆಗೋಲ್ಲ. ಚೆನ್ನಾಗಿ ಮಾತನಾಡಿದರೆ ಯಾವ ಉಪಕಾರವನ್ನು ಮಾಡಿಲ್ಲ, ಜನ ಖುಷಿ ಪಡ್ತಾರೆ. ಆದರೆ ಉಪಕರಿಸಿದ್ದಾರೆ, ಮಾತಿನಲ್ಲಿ ಒರಟುತನ ಇದೆ ಅಂತ ಅಂದ್ರೆ ಜನಕ್ಕದು ಇಷ್ಟ ಆಗೋದಿಲ್ಲ ಅನ್ನುವ ಅಂಶವನ್ನ ಇಲ್ಲೊಬ್ಬ ವಿವೇಕಿ ಹೇಳುವ ಕ್ರಮವನ್ನ ನೋಡಿ. ವಾಂಗ್ಮಾಧುರ್ಯಾನ್ ನಾಣ್ಯದಸ್ತಿ ಪ್ರಿಯತ್ವಂ ವಾಕ್ಪಾರುಷ್ಯ ಚೋಪಕಾರೋಪಿ ನೇಷ್ಟಃ ಕಿಂತದ್ರವ್ಯಂ ಕೋಕಿಲೇನೋಪನೀತಂ ಕೋವಾಲೋಕೆ ಗರ್ಧವಸ್ಯಾಪರಾಧಃ. ಕೋಗಿಲೆ ಇದೆ, ಅದರ ಮಧುರವಾದ ಹಾಡು ಇಷ್ಟ ಆಗತ್ತೆ. ಅದೇನು ನಮಗೆ ಉಪಕಾರ ಮಾಡಿದ್ಯಾ, ನಮ್ಮ ಯಾವುದಾದರೂ ಕೆಲಸಕ್ಕೆ ಅದು ಸಹಾಯಕವಾಗಿ ಬಂದಿದೆಯಾ ಅಂದರೆ ಖಂಡಿತವಾಗಿ ಬಂದಿಲ್ಲ. ಆದರೆ ಕೋಗಿಲೆಯ ಮಾತು ಇಷ್ಟ. ಅದೇ ಕತ್ತೆ ಇದೆ, ಬೇಕೆಂದರೆ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ, ಹೊರಲಾರದ ಭಾರವನ್ನು ಹೊರತ್ತೆ. ಆದರೆ ಅದರ ಧ್ವನಿ ಚೆನ್ನಾಗಿಲ್ಲ ಅನ್ನುವ ಕಾರಣಕ್ಕೆ ಕತ್ತೆ ನಮಗೆ ಇಷ್ಟ ಆಗೋದಿಲ್ಲ ಅಂತ. ಇಲ್ಲಿ ಎರಡೂ ಅಂಶಗಳಿವೆ. ಏನನ್ನ ಇಷ್ಟಪಡಬೇಕು, ಏನನ್ನ ಇಷ್ಟಪಡಬಾರದು ಅನ್ನುವ ಅಂಶವೂ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮೃದುವಾಗಿ ಮಾತನಾಡಿ ಜನ ಮೆಚ್ಚುತ್ತಾರೆ ಅನ್ನುವ ಸೂಚನೆಯೂ ಇದೆ. ಶುಭಂ ಭೂಯಾತ್.